ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಬನ್ನಿ, ಇವತ್ತು ರೋಡ್ ಮ್ಯಾಗಿಂದನೇ ವ್ಲಾಗ್ ಸ್ಟಾರ್ಟ್ ಆಗೈತಿ. ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಹಾಸನ್ಗೆ ಹೊಂಟಿ ನೋಡ್ರಿ. ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು ನಂದು. ಏನಕ್ಕೆ ಏನು ತೊಗೊತಾ ಇದ್ದೀನಿ ಅಂತೇಳಿ ಎಲ್ಲ ಹೋಗ್ತಾ ಅಂದವೇ ಹೇಳ್ತೀನಿ ನಿಮಗೆ. ಮನೇಲೇ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮು ಜಾಸ್ತಿ ಆಯಿತು. ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ. ಆಮೇಲೆ ಕೆಲಸ ಇಲ್ಲ ಅಂತಂದ್ರೆ ನಮ್ಮ ಮನೆಯವರು, ಹಂಗಾಗಿ ಫ್ರೀ ಇದ್ದೀನಿ, ಹೋಗಿ ಬಂದುಬಿಡೋಣ ಬಾ ಅಂತಂದ್ರೆ ಸರಿ ಅಂತೇಳಿ ಹೊರಟಿದ್ದೀವಿ. ಆಲ್ರೆಡಿ ಹೇಳಿದ್ದೀನಿ, ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಏನು ಸೀರೆ ಏನು ಎತ್ತ ಅಂತೇಳಿ ಅಲ್ಲೇ ಹೋದ್ಮೇಲೆ ನಿಮ್ಗೆ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋನ. ಇವಾಗ ನೋಡಿರಿ, ನಾನು ಫಸ್ಟ್ ಬಂದಿದ್ದು ರತ್ನಂ ಸಿಲ್ಕಿಗೆ. ಅಂದರೆ ಇಲ್ಲೇ ಇತ್ತು, ನಾನು ಅನ್ಕೊಂಬಂದಿದ್ದೆ ಇಲ್ಲಿಗೆ ಬರಬೇಕು ಅಂತೇಳಿ. ಯಾಕಂದರೆ ರೀಲೆಲ್ಲ ನೋಡಿದ್ದೆ, ಕೆಲವೊಂದಿಷ್ಟು ಸೀರೆಗಳನ್ನು ನಾನು ಆ ರೀಲ್ಸಲ್ಲಿ ನೋಡಿ ಸ್ಕ್ರೀನ್ಶಾಟ್ನ ಹೊಡೆದಿಟ್ಕೊಂಡಿದ್ದೆ. ಅವನ್ನೇ ತೊಗೊಂಡ್ರಾಯ್ತು ಅಂತೇಳಿ ಬಂದಿದ್ದೆ ನಾನು ಬಂದಂಗೆ. ಅಂದರೆ ಒಂದು ಸೀರೆ ಸಿಕ್ತು ನನಗೆ. ಅಂದರೆ ನಾನೇನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದು ನೋಡಿರಿ, ರೀಲ್ಸಲ್ಲಿ ನೋಡಿದ್ನಲ್ಲ, ಅದು ಒಂದು ಸೀರೆ ಸಿಕ್ತು ನನಗೆ. ಆಮೇಲೆ ಸಿಗಲಿಲ್ಲ. ಅಂದರೆ ಅವರು ಹೇಳಿದ ಪ್ರಕಾರ ಅವರು ಅಂದರೆ ಸ್ಟಾಕ್ ಬಂದ ತಕ್ಷಣವೇ ರೀಲ್ಸ್ ಮಾಡಿ ಇಟ್ಕೊಂಡಿರ್ತಾರಂತೆ. ಅದು ರೀಲ್ಸ್ ಬಿಡೋಷ್ಟೊತ್ತಿಗೆ ಅಲ್ಲೇ ಸ್ಟಾಕ್ ಔಟ್ ಆಗಿರುತ್ತಂತ ಹೇಳಿದ್ರು ಅವರು. ಅಂದರೆ ಸ್ಟಾಕ್ ಎಲ್ಲ ಖಾಲಿ ಆಗಿರುತ್ತೆ, ಆವಾಗ ರೀಲ್ಸ್ ಬರುತ್ತೆ. ನೀವು ಏನಿಲ್ಲ ಅಂತಂದ್ರೂ ಮುಂಚೆನೇ ಅದು ಒಂದೊಂದು ಇರ್ತಾವೆ, ಒಂದೊಂದು ಇರಂಗೆ ಇಲ್ಲ ಅಂತಲೇ ಹೇಳಿದ್ರು ಅವರು. ಅಂದರೆ ರೀಸೆಂಟಾಗಿ ಈಗ ಜಸ್ಟ್ ಬಿಟ್ಟಿರೋ ರೀಲ್ಸಲ್ಲಿ ಇರೋದನ್ನೇ ತೋರಿಸಿದೆ ನಾನು, ಇದನ್ನು ತೋರಿಸಿ ಅಂತೇಳಿ. ಇಲ್ಲ ಮೇಡಮ್, ಅದು ಖಾಲಿ ಆಗೈತಿ ಅಂತ ಹೇಳಿದರು. ಅವಾಗ ಅನ್ನಿಸ್ತು ನನಗೆ, ಅಂದರೆ ರೀಲ್ಸ್ ಬಿಟ್ಟ ತಕ್ಷಣವೇ ನಮ್ಗೆ ಅವು ಸಿಗಂಗಿಲ್ಲ. ಹಿಂಗೆ ನೋಡಿರಿ, ನಮ್ಮ ಲಕ್ ಇದ್ದಂಗೆ ನಾನಿದು 3ನೇ ಸತಿ ಹೋಗ್ತಿರೋದು. ಈ ಸತಿನೇ ಒಂದು ಸಿಕ್ಕಿದ್ದು ನನಗೆ. ನಾನೇನು ರೀಲ್ಸಲ್ಲಿ ನೋಡ್ಕೊಂಡು ಹೋಗಿದ್ದೆ, ಅದು ಒಂದು ನನಗೆ ಸಿಕ್ಕಿರೋದು. ಇದಕ್ಕಿಂತ ಮುಂಚೆ 2 ಸತಿ ಹೋದಾಗ ನಾನೇನು ಅಂದ್ಕೊಂಡು ಹೋಗಿದ್ದೆ, ಯಾವುದು ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ದೆ, ಅದು ಸಿಗಲೇ ಇಲ್ಲ ನನಗೆ. ಇವಾಗ ನಾನು ಏನಕ್ಕೆ ತೊಗೊತಾ ಇದ್ದೀನಿ ಅಂತಂದ್ರೆ, ನಮ್ಮದು ಆ್ಯನಿವರ್ಸರಿ. ಹಂಗಾಗಿ ಈ ಸತಿ ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಆಗಿ ಹೋಗಿದ್ದೆ ನಾನು. ಬಟ್ ಪ್ರೈಸ್ ನೋಡಿದರೆ ನಂಗೆ ಫುಲ್ ಶಾಕ್ ಆಗಿಬಿಟ್ಟೆ. ನಾನು ನೋಡ್ತಿರ್ಬೋದು ನೀವು, ಬರೀ ನಾನು ಪ್ರೈಸೇ ನೋಡ್ತಾ ಇದ್ದೀನಿ ಸೀರೆದು. ಯಾಕಂದರೆ ಮೈಸೂರು ಸಿಲ್ಕ್ ಸೀರೆಗಳು ಹೆಂಗಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ಒಂದು 8,000 9,000. ನಾನು ಎಂಥ ಕಮ್ಮಿದೆ ತೊಗೊತೀನಿ ಅಂದ್ರೆ ಒಂದು 4,000 5,000 ನೋಡಿರಿ. ಅಲ್ಲಿಂದನೇ ಸ್ಟಾರ್ಟು, 4,000 5,000ದಿಂದನೇ ಸ್ಟಾರ್ಟು. 4,000 5,000 ರೂಪಾಯಿ ಸೀರೆ ಎಲ್ಲ ಮುಟ್ಟಿದ್ರೆ ಫೀಲು ನಿಜವಾಗ್ಲೂ ಒಂಚೂರು ಚೆನ್ನಾಗಿಲ್ಲ ಆ ಸೀರೆಗಳು. ಅದು ಅಷ್ಟು ಸೀರೆಗಳಿಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅನ್ನೋ ಥರ ಫೀಲ್ ಆಯಿತು ನನಗೆ. ಇದು ನೋಡಿರಿ, ಚಿಕ್ಕ ಬಾರ್ಡ್ರ್ ಸೀರೆ ನೋಡ್ತಾ ಇರೋದು ನಾನು. ಇದು 5,000 ಚಿಲ್ಲರೆ ಇತ್ತು, ಪಿಂಕ್ ಕಲರ್ ಸೀರೆ. ಅಂದರೆ ಅದು ನಮಗೆ ಮುಟ್ಟಿದಾಗ ಫೀಲೇ ಒಂಚೂರು ಚೆನ್ನಾಗಿಲ್ಲ. ಫೀಲ್ ಚೆನ್ನಾಗಿರಬೇಕು, ಒಂದು ಸ್ವಲ್ಪ ಥಿಕ್ನೆಸ್ ಬೇಕು ಅಂತಂದರೆ ಏನಿದ್ರು 9,000 10,000 ಆ ಥರದ್ದು ಪ್ರೈಸು. ಈಗ ನಾನು ಇನ್ನೊಂದು ರೆಡ್ ಕಲರ್ ಸೀರೆ ತೋರಿಸ್ತೀನಿ, ಅದು ಚೆನ್ನಾಗಿತ್ತು. ಆದರೆ ಬಟ್ ಅದ್ರದ್ದು ರೇಟು 9,000 ಚಿಲ್ಲರೆ ಇತ್ತು ನೋಡಿರಿ. 10,000ಕ್ಕೆ ಸಮಥಿಂಗ್ ಒಂದು ಸ್ವಲ್ಪ ಕಡಿಮೆ ಅಷ್ಟೇ. ನಂಗೆ ನಾನು ಅಂದ್ಕೊಂಡ್ಬಿಟ್ಟೆ ನಮ್ಮಂಥವ್ರಿಗೆಲ್ಲ ಅಲ್ಲ ಇದು ರೇಷ್ಮೆ ಸೀರೆ ಅಂತೇಳಿ ಅಂದ್ಕೊಂಡೆ. ಬಟ್ ತೊಗೋಬೋದು, ಏನು ದೊಡ್ಡದಲ್ಲ. ಬಟ್ ಅಷ್ಟೊಂದು ಈಗ ಹಿಡ್ಕೊಂಡಿದ್ದೀನಿ ನೋಡಿರಿ, ರೆಡ್ ಕಲರ್ ಸ್ಯಾರಿ. ಇದು ಇಷ್ಟ ಆಗಿತ್ತು ನನಗೆ. ಬಟ್ ಪ್ರೈಸು 9,000 ಚಿಲ್ಲರೆ ಇತ್ತು. ನಂಗೆ ಅಷ್ಟೊಂದು ಏನಂತೀರ, ಅಷ್ಟೊಂದು ದೊಡ್ಡ ಅಮೌಂಟು ಸೀರೆಗೆ ಹಾಕೋಕ್ಕೆ ನಾನು ರೆಡಿ ಇರಲಿಲ್ಲ. ಇವಾಗ ನಾನು ಅಂದ್ಕೊಂಡಿದ್ದೆ ಒಂದು 4,500ರಿಂದ 5,000 ಅಷ್ಟರೊಳಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ನಾನು ಬಜೆಟ್ ಇರೋದು 5,000, ಅಷ್ಟರಲ್ಲಿ ಹೋಗಿದ್ದೆ ನಾನು. ಬಟ್ ಆ 5,000 ರೂಪಾಯಿದಲ್ಲಿ ಸೀರೆ ಏನಂತೀರ, ಅದು ನೋಡೋಕ್ಕೂ ಲುಕ್ ಇಲ್ಲ, ಬಟ್ ಅದು ಫೀಲು ಅಷ್ಟೊಂದು ಚೆನ್ನಾಗಿರಲೇ ಇಲ್ಲ. ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ನಮಗೊಂದು ಸ್ವಲ್ಪ ಚೆನ್ನಾಗಿರೋ ಸೀರೆ ಬೇಕು ಅಂದರೆ ಏನಿದ್ರು ಒಂದು 8,000ರಿಂದ 10,000 ತನಕನೇ ಹೋಗ್ಬೇಕು ನಾವು. ಅದಕ್ಕಿಂತ ಕೆಳಗಿರೋ ಸೀರೆ ಚೆನ್ನಾಗಿರಲ್ಲ. ಅದು 120 GMS ಅಂತ ಹಿಂಗೆ ಹೇಳ್ತಾರೆ ನೋಡಿರಿ. ಅಂದರೆ ನಾನು ಇದೇ ಫಸ್ಟ್ ಟೈಮು ಮೈಸೂರು ಸಿಲ್ಕ್ ಸೀರೆನ ಶಾಪ್ ಮಾಡ್ತಾ ಇರೋದು. ಹಂಗಾಗಿ ನನಗೂ ಅಂದರೆ ಕೆಲವೊಂದಿಷ್ಟು ಐಡಿಯಾಗಳಿತ್ತು ತಲೆಯಲ್ಲಿ, ಅದನ್ನೇ ಇಟ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಹಂಗಾಗಿ ನಾನೇನು ಮೈಸೂರು ಸಿಲ್ಕ್ ತೊಗೊಳ್ಳಿಲ್ಲ, ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ತೊಗೊಳ್ಳಿಲ್ಲ. ಒಂದು ಕ್ರೇಪ್ ಸೀರೆನ ತೊಗೊಂಡಿದ್ದೀನಿ, ಮೈಸೂರು ಸಿಲ್ಕ್. ಅದರಲ್ಲೇ ಕ್ರೇಪ್ ಸಿಲ್ಕ್ ಬಂದ ನೋಡ್ರಿ, ಅದನ್ನು ತೊಗೊಂಡಿದ್ದೀನಿ. ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಅಂದರೆ ಅಲ್ಲಿ ನಾನು ರೀಲ್ಸಲ್ಲಿ ನೋಡಿದ್ದೆ, ಅದು 1,000 ರೂಪಾಯಿನ ಅನ್ಕೊತೀನಿ ನೋಡ್ರಿ. ಒಂದು 1,000 ರೂಪಾಯಿಗೆ ಚೆನ್ನಾಗಿತ್ತು. ಆಪೋಸಿಟ್ಟು ಅಂದರೆ ಕ್ರೇಪ್ ಮೈಸೂರು ಸಿಲ್ಕೇ ಏನಂತೀರ, ಕಾಂಟ್ರಾಸ್ಟ್ ಬ್ಲೌಸ್ ಬಂದಿತ್ತು, ಚೆನ್ನಾಗಿತ್ತು. ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸಿಗಲಿಲ್ಲ ನನಗೆ. ಅಂದರೆ ಸ್ಟಾಕ್ ಖಾಲಿ ಆಗೈತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಅದರಲ್ಲಿ ಒಂದು ಸೀರೆನ ನಾನು ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ದೀನಿ. ಮನೆಗೆ ಬಂದಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತೇಳಿ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದು ಓಪನ್ ಇರಲಿಲ್ಲ ನೋಡಿರಿ, ಯಾಕೋ ಸುಧಾ ಸಿಲ್ಕು. ಬಟ್ ಅದು ಯಾಕಂತ ಗೊತ್ತಿಲ್ಲ, ಸುಧಾ ಸಿಲ್ಕ ಮಧು ಸಿಲ್ಕ ನೋಡ್ರಿ. ನಾನು ಯಾವುದೋ ಒಂದು ಅಂದ್ಕೊಂಡೋಗಿದ್ದೆ. ಇವೆರಡು ಅಂಗಡೀಲಿ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ನನಗೆ, ಮಧು ಸಿಲ್ಕು ಸುಧಾ ಸಿಲ್ಕು. ಜಾಸ್ತಿ ಸೀರೆ ಶಾಪಿಂಗ್ ಹೋಗಲ್ವಲ್ಲ, ಹಂಗಾಗಿ ಹಾಸನ ನನಗೊಂದು ಸ್ವಲ್ಪ ಹೊಸ್ತಲ್ವ. ಅದಂದರೆ ಭಾಳ ದಿವಸ ಆಯಿತು. ಬಟ್ ನಾನು ಬರೋದು ರೇರು, ಬಟ್ಟೆ ಶಾಪಿಂಗ್ ಅಂತ ಬರೋದು ರೇರ್ ಇಲ್ಲಿಗೆ.
ಹಾಗಾಗಿ ಅವೆರಡು ಅಂಗಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ ನನಗೆ ಪದೇ ಪದೇ ನೇಮು. ಅವೆರಡರಲ್ಲಿ ಒಂದಕ್ಕೆ ಹೋಗೋಣ ಅಂತ ಹೋಗಿದ್ದೆ, ಅದು ಯಾಕೋ ಓಪನ್ ಆಗಿರಲಿಲ್ಲ. ಸರಿ ಅಂತೇಳಿ ಮತ್ತು ನೋಡೋಣ ತಗೋ ಇನ್ನೊಂದು ಸತಿ ಯಾವಾಗಲಾದ್ರು ಬಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾರ್ಕೆಟ್ ಒಳಗೆ ಬಂದ್ವಿ. ಇನ್ನೂ ಟೈಮ್ ಇತ್ತಲ್ಲ ಅಂತೇಳಿ ಮಾರ್ಕೆಟ್ ಒಳಗಡೆ ಬಂದ್ವಿ. ಮಾರ್ಕೆಟಲ್ಲಂತೂ ಫುಲ್ ರಶ್ ಇತ್ತು ನೋಡಿರಿ. ತರಕಾರಿ ಏನು ನಾನು ಇಲ್ಲಿಂದ ಏನು ತೊಗೊಂಡು ಹೋಗಲ್ಲ, ಯಾಕಂದ್ರೆ ಅಲ್ಲೇ ಸಿಗುತ್ತೆ ನಮ್ಗೆ ಬೇಜಾನ್ದು. ನಾವಿದ್ದ ಊರಲ್ಲೂ ಸಿಗುತ್ತೆ, ಇಲ್ಲಾಂದರೆ ಅರಸೀಕೆರೆಗೆ ಹೋದ್ರೂ ಚೆನ್ನಾಗೇ ಸಿಗುತ್ತೆ. ಹಂಗಾಗಿ ನಾನೇನು ಇಲ್ಲಿ ತರಕಾರಿ ಶಾಪಿಂಗ್ ಏನು ಮಾಡಲಿಲ್ಲ. ಸುಮ್ಮನೆ ಹೋಗೋಣ, ಒಂದೊಂದು ಸತಿ ಹೆಂಗೆ ಗೊತ್ತಾ, ನಾವು ಇದನ್ನು ತೊಗೋಬೇಕು ಅಂತ ಹೋದಾಗ ನಮ್ಗೆ ಅದು ಸಿಕ್ಕಿರಂಗಿಲ್ಲ. ಅಕಸ್ಮಾತಾಗಿ ಸುಮ್ಮನೆ ಹೋದಾಗ್ಲೇ ಚೆನ್ನಾಗಿರೋ ಬಟ್ಟೆ ಡ್ರೆಸ್ಗಳು ಸಿಗ್ತಿರ್ತಾವೆ. ಹಾಗಾಗಿ ಟೈಮ್ ಇತ್ತಲ್ಲ, ಒಂದು ರೌಂಡ್ ಹಾಕ್ಕೊಂಬರೋಣ ಬರ್ರಿ ಅಂತಂದೆ. ಸರಿ ಅಂತೇಳಿ ಬಂದ್ರೆ ನಮ್ಮ ಮನೆಯವರು. ನೋಡಿರಿ, ಮಾವಿನಕಾಯಿ ಸೀಸನ್ ಅಲ್ಲ ಏನಲ್ಲ, ಈ ಟೈಮಲ್ಲಿ ಮಾವಿನಕಾಯಿ ಸಿಗ್ತಾಯಿದ್ದು. ನಂಗೆ ಅದೇ ಆಶ್ಚರ್ಯ ಆಯಿತು. ಕೇಳಿದ್ವಿ ನಾವು ಎಷ್ಟೊಂದು ಅಂತೇಳಿ. ಅವರು 30 ರೂಪಾಯಿನ 20 ರೂಪಾಯಿನ ಹೇಳಿದರು. ಯಾಕಂದರೆ ಇದೊಂದು ಸ್ವಲ್ಪ ವೀಡಿಯೋ ಬರೋದು ಲೇಟ್ ಆಯಿತು, ಏನು ಎತ್ತ ಅಂತೇಳಿ ಹೇಳ್ತೀನಿ ನಾನು. ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಆ್ಯನಿವರ್ಸರಿಗಿಂತ ಮುಂಚೆ ಮಾಡಿರೋಂಥ ವೀಡಿಯೋ. ಅಂದರೆ ಆ್ಯನಿವರ್ಸರಿಗೆ ಸೀರೆ ತೊಗೊಂಬರಕ್ಕೆ ಹೋಗಿದ್ದು ನಾನು, ಆವಾಗ ಮಾಡಿರೋಂಥ ವೀಡಿಯೋ ಇದು. ಬಟ್ ನನಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಮನೇಲಿ, ಹೆಲ್ತ್ ಇಶ್ಯೂ ಮತ್ತು ಪ್ರಾಬ್ಲಮ್ಗಳು ಹಾಗೆ ಬರ್ತಾಯಿದ್ದವು. ಹಂಗಾಗಿ ನನಗೆ ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ವೀಡಿಯೋ ಮಾಡೋಕ್ಕೆ ಮನಸ್ಸು ಇಲ್ದಂಗೆ ಆಗೈತಿ. ಆವಾಗಿಂದ ನನಗದು ಹೆಲ್ತ್ ಇಶ್ಯೂನು ಇರೋದ್ರಿಂದ ನಂಗೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂತು. ಹಾಗಾಗಿ ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು ನಿಮಗೆ. ನಾನು ಏನೇನೋ ಅಂದ್ಕೊಂಡು ಸೀರೆ ಶಾಪಿಂಗ್ ಹೋಗಿದ್ವಿ, ಬಟ್ ಅದು ಏನೂ ಆಗಲಿಲ್ಲ. ಈ ವರ್ಷದಂಥ ಏನಂತೀರ ಬ್ಯಾಡ್, ಹೆಂಗೆ ಹೇಳೋದು ಅರ್ಥ ಆಗ್ತಾಯಿಲ್ಲ ನನಗೆ. ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಈ ವರ್ಷ ನನಗೆ ಆ್ಯನಿವರ್ಸರಿ. ಈ ಥರದ್ದು ಆ್ಯನಿವರ್ಸರಿ ನನಗೆ ಯಾವತ್ತೂ ಆಗಿರಲಿಲ್ಲ. ಗೊತ್ತಿಲ್ಲ ಅದು ಏನು ಅಂತ ಗೊತ್ತಿಲ್ಲ, ನಮ್ಮ ಟೈಮೇ ಸರಿ ಇಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಇಷ್ಟು ಖುಷಿಯಾಗಿ ಇಷ್ಟಪಟ್ಕೊಂಡು ಮೈಸೂರು ಸಿಲ್ಕ್ ಸೀರೆನೇ ಬೇಕು ಅಂತೇಳಿ ಹೋಗಿ ತೊಗೊಂಬಂದ್ವಿ. ಬಟ್ ಅದನ್ನು ಉಟ್ಕೊಂಡು ಆ್ಯನಿವರ್ಸರಿ ಮಾಡೋಂಥ ಮನೆ ಸ್ಥಿತಿ ಎರಡೂ ಸರಿ ಇರಲಿಲ್ಲ. ಹಾಗಾಗಿ ಈ ವರ್ಷ ಆ್ಯನಿವರ್ಸರಿ ಮಾಡಿಕೊಳ್ಳಿಲ್ಲ ನಾವು. ಅದು ಏನಕ್ಕೆ ಅಂತೇಳಿ ಮುಂದೆ ಬರೋಂಥ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು. ಬಟ್ ಈ ಸದ್ಯಕ್ಕೆ ಮಾತ್ರ ನಾನು ಯಾವುದೇ ಥರದ ವೀಡಿಯೋಗಳನ್ನು ಮಾಡ್ಕೊತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ, ಸ್ಟಾಪ್ ಮಾಡಿದ್ದೀನಿ. ಇರೋ ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಮುಂದೆ ನೋಡೋಣ, ಟೈಮ್ ಬಂದಾಗ ವೀಡಿಯೋ ಅಂತೂ ಮಾಡೇ ಮಾಡ್ತೀನಿ. ಬಟ್ ಈಗ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಆವಾಗ ನಾನು ಹೇಳ್ತೀನಿ ಏನಕ್ಕೋಸ್ಕರ ಏನಾಯಿತು ಎತ್ತ ಅಂತೇಳಿ. ಇವಾಗ ಅದೆಲ್ಲ ಮುಗಿಸ್ಕೊಂಡು ಮತ್ತೊಂದು ಸ್ವಲ್ಪ ಹೊಟ್ಟೆ ಚೆನ್ನಾಗಿ ಹಸ್ತಿತ್ತು. ಬೆಳಗ್ಗೆನೇ ರೈಸ್ ಮಾಡಿಕೊಂಡು ಟೊಮೊಟೊ ರೈಸ್ ಮಾಡಿದ್ದೆ ನೋಡಿರಿ, ಅದನ್ನೇ ತಿನ್ಕೊಂಡು ಹೋಗಿದ್ವಿ. ನಾವು ಮನೆ ಬಿಟ್ಟಾಗಲೇ 11 ಗಂಟೆ ಲೇಟಾಗಿ ಹೋಗಿದ್ವಿ. ಹಂಗಾಗಿ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ಟೈಮು ಜಾಸ್ತಿ ಆಗಿತ್ತು. ನಾವು ದೋಸೆ ಮತ್ತು ಪೂರಿ ಎಲ್ಲ ತಿಂದಾಗಲೇ ಟೈಮು 4 ಗಂಟೆ ಅಂದ್ಕೊತೀನಿ. ಆ ಟೈಮಿಗೆ ಅಂದರೆ ಮಾರ್ಕೆಟ್ನಾಗ ಹೋಗ್ಲಿಕ್ಕಂದ್ರೆ ಬೇಗನೆ ತಿನ್ಬೋದಾಗಿತ್ತು. ಮಾರ್ಕೆಟ್ನಾಗ ಅಲ್ಲೆಲ್ಲೂ ಹೋಟ್ಲಿಲ್ಲ. ಹಂಗಾಗಿ ಅದು ಒಂದೇ ಒಂದು ಹೋಟ್ಲ್ ಬಸ್ ಸ್ಟ್ಯಾಂಡಲ್ಲಿ, ಅದು ನಂಗೆ ಅಷ್ಟಿಷ್ಟ ಆಗಲಿಲ್ಲ. ಹಂಗಾಗಿ ಬೇಡ ಅಂತೇಳಿ ಮತ್ತೆ ತಿಂದ ಕಡೆ ಆಚೆ ಬಂದು ಅಲ್ಲಿ ತಿನ್ಕೊಂಡ್ವಿ. ಇವಾಗ ನೋಡಿರಿ, ಅಲ್ಲಿ ಪೂರಿ, ಸೆಟ್ ದೋಸೆ ಮತ್ತು ಮಸಾಲೆ ದೋಸೆ ಎಲ್ಲರೂ ಒಂದೊಂದು ಪ್ಲೇಟ್ನ ತೊಗೊಂಡು ತಿಂದ್ವಿ. ಅಷ್ಟೊಂದು ಯಾಕೋ ಇಷ್ಟ ಆಗಲಿಲ್ಲ. ಇತ್ತೀಚೆಗೆ ಯಾಕೋ ಹೊರಗಡೆ ಫುಡ್ ತಿನ್ನೋಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ. ಟೇಸ್ಟೇ ಚೆನ್ನಾಗಿರೋಂಗಿಲ್ಲ. ಅದು ಎಂಥದ್ದು ಹೋಟ್ಲು, ನಾನೇ ಎಲ್ಲ ಹುಡ್ಕೊಂಡೇ ಹೋಗಿರ್ತೀನಿ. ಬಟ್ ಎಂಥವಿರ್ತಾವೆ ಏನೋ ಹೋಟ್ಲು, ಟೇಸ್ಟೇ ಸಿಗೋಲ್ಲ. ಅಂದರೆ ನನಗೆ ಇಷ್ಟ ಆಗೋಂಥ ಟೇಸ್ಟೇ ಸಿಗೋಂಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ, ಇನ್ನೇನೋ ಮಾಡೋಕ್ಕಾಗಲ್ಲ ಅಂತೇಳಿ ತಿನ್ಕೊಂಡು ಮತ್ತೊಂಚೂರು ಮುಂದೆ ಬಂದ್ವಿ ನೋಡಿರಿ. ಇಲ್ಲಿ ಬಂದಮೇಲೆ ಇಲ್ಲಿ ಈ ಮೆಡಿಕಲ್ ಶಾಪಲ್ಲಿ ಒಂದು ಸ್ವಲ್ಪ ಇದಿತ್ತು ನಂದು. ನಮ್ಗೆ ಬೇಕಾಗಿರೋಂಥವು ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ, ಹೆಣ್ಮಕ್ಳಿಗೆ ಬೇಕಾಗಿರೋದು ಅದನ್ನು ತೊಗೊಳಕ್ಕಂತ ಇಲ್ಲಿ ನಿಲ್ಲಿಸಿದ್ದೆ ನಾನು. ಆಮೇಲೆ ನೈನಾ ಕೇಕ್ ಬೇಕು ಅಂತಂದ್ಲು. ಸರಿ ಅಂತೇಳಿ ನಮ್ಮ ಮನೆಯವರು ಕೇಕ್ ತಂದು ಕೊಟ್ಟರು ನೋಡಿರಿ. ಅಲ್ಲಿ ಊಟ ಮಾಡಿದ್ಮೇಲೆ ಏನೂ ತಿನ್ನಲಿಲ್ಲ, ಒಂದು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು. ಹಂಗಾಗಿ ಒಂದು ಪೇಸ್ಟ್ರಿ ತೊಗೊಂಬಂದರು ಇಲ್ಲೇ. ಡೋರ್ ಲಾಕ್ ಮಾಡಿಬಿಟ್ರೇನಾ? ಕಿಟಕಿ ಓಪನ್ ಮಾಡಬೇಕಾಯ್ತು. ಯಮ್ಮಿ 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 ಕೇಕು ತಿನ್ನೋದು. ಹೆಂಗಿತ್ತಮ್ಮ? ಟೇಸ್ಟ್ ಮಾಡಲಿ ತಡಿಯಮ್ಮ. ಪರವಾಗಿಲ್ಲ, ಕೋಡಿದಾಗಲೇ ತಿನ್ಬೇಕು ಅದನ್ನ. ಇದು ಚಾಕ್ಲೇಟ್ ಫ್ಲೇವರ್ ಯಾವುದೋ ಒಂದು ಫ್ಲೇವರ್. ಕಾಫಿ ಫ್ಲೇವರ್ ಐತಿ, ಚೆನ್ನಾಯ್ತು. ಯಾಕೆ
ಏ ಮರ ಕೆಡಬೇರೆ ಏನು ಹೌದಲ್ಲ ಮರ ಕೊಯ್ದಾರಲ್ಲ. ಒಣಗಿತ್ತಂತ ಕೂದಾರ ಅವನು ಎಷ್ಟು ಒಣಗೈತೆ ನೋಡ್ರಿ ಅದು ಒಂದು ಇದನ್ನ ಇಲ್ದಂಗೆ ಒಣಗೈತಿ. ಎಷ್ಟು ದೊಡ್ಡ ಮರ ಐತಿ ಯಾರ ಮ್ಯಾಗಾರ ಬಿತ್ತದಲ್ಲ ಅಂತೇಳಿ. ಮತ್ತು ಒಂದು ಎಲೆನೇ ಇಲ್ಲ ಅದ್ರೊಳಗೆ, ಚಿಗುರಿನ ಅಂಶನೇ ಇಲ್ಲ. ಟೈಮ್ ನೋಡ್ರಿ 5:30 ಆಯ್ತು. ಈಗ ಹೊಂಟೀವಿ ಮನೆಗೆ. ಇವಾಗ ಬಂದು ನೋಡ್ರಿ, ಬಂದು ಬರ್ತಾಯಿತ್ತು ಮತ್ತು ಮನೆಗೆ ಯಾರೋ ಬಂದರು, ಹಂಗಾಗಿ ನಾನೇನೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ ನೋಡ್ರಿ. ನಮ್ಮ ಸೈಡ್ನವ್ರು ಬಂದಿದ್ದರು, ಹಾಗಾಗಿ ವಿಡಿಯೋ ಏನೋ ಸ್ಟಾರ್ಟ್ ಮಾಡಲಿಲ್ಲ ನಾನು. ತಂಗಿ ಅವ್ರಿಗೆ ಒಂಚೂರು ಟೀ ಮಾಡಿಕೊಟ್ಟೆ ಕುಡಿದ್ರು, ಕುಡಿಕೆ ಅವ್ರು ಹೋದ್ರು. ಈಗ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ, ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ವಿ. ಹಚ್ಚಿ ಒಂಚೂರು ರಾತ್ರಿಗೆ ಅಡುಗೆ ಅಂತೂ ಏನೋ ಅಲ್ಲೇ ತಿನ್ಕೊಂಬಂದು ನೋಡ್ರಿ, ಅಷ್ಟು ಜಾಸ್ತಿ ಇಲ್ಲ. ಹೀಗಾಗಿ ಕಡಲೆ ಬೀಜ ತೊಗೊಂಬಂದಿದ್ವಲ್ಲ, ಇದನ್ನ ಹುರಿದ್ರ ಹುರಿಯಮ್ಮ ಇಲ್ಲ ಕುದ್ಸಮ್ಮ ಅಂತ ಅನ್ನಕತ್ಲಿ ಮಮ್ಮಿ. ಇದು ನಯನ ಅದಕ್ಕಾಗಿ ಅಂದ್ರೆ ನಯನ ಹೇಳಾಕ್ತಿಲ್ಲ, ಮಮ್ಮಿ ಕುದ್ಸು ಇಲ್ಲ ಹುರಿದರ ಹುರಿ ಅಂತೇಳಿ. ಅದಕ್ಕೆ ಒಂಚೂರು ಕ್ಲೀನ್ ಮಾಡಿಕೊಂಡು ಹುರಿದು ಕೊಟ್ರೆ ಆಯ್ತು ಅಂತೇಳಿ ಕ್ಲೀನ್ ಮಾಡ್ಕೊಳಕತ್ತೀನಿ. ನಮ್ಮ ಮನೆಯವ್ರೂ ಅವ್ರ ಜೊತೆನೇ ಹೋದ್ರು ನೋಡ್ರಿ, ಬರ್ತಾರೆ ವಾಪಸ್ಸು. ಆಕೆಗೆ ಪೈನಾಪಲ್ ಬೇಕಂತ ಪೈನಾಪಲ್ನ ತೊಗೊಂಬಂದ್ವಿ. ಪೈನಾಪಲ್ಲು, ಕಿತ್ತಳೆ ಹಣ್ಣು, ಸಬ್ಸಾಂತಿ ಹಂಗೆ ತೊಗೊಂಬಂದ್ವಿ. ಏನೋ ತೋರ್ಸೋಕ್ಕಾಗಲಿಲ್ಲ. ಕುಯ್ತೀನಿ ನಮ್ಮ ಹಂಗೆ ಕುಯ್ಬಾರ್ದು, ಹಂಗೆ ಕುಯ್ಬಾರ್ದು. ಇದನ್ನು ಬರಲಿಲ್ಲ, ಹಣ್ಣು ಇದು ಇರುತ್ತೆ. ಅಮ್ಮ ಇಷ್ಟು ಕುಯ್ಯಿರಿ ಅಮ್ಮ. ಹಿಂಗೆ ಹುಡುಗಿಗೆ ಅರ್ಜೆಂಟ್ ಈಗ ತಿನ್ಬೇಕು ಹೊಟ್ಟಿ ಹುಡುಗಿಗೆ. ನಮ್ಮ ಮಮ್ಮಿ ಎಲ್ಲಿಂದ ಸ್ಟಾರ್ಟ್ ಹೆಂಗೆ ಕುಯ್ಬೇಕಂತಾನೆ ಗೊತ್ತ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನೋ ಇದನ್ನ ಹೆಂಗೆ ಕುಯ್ತಾರಂತೆ ಹಣ್ಣು. ಹೌದಾ? ಅಂದರೆ ಇದು ಸ್ವಲ್ಪ ಕುಯ್ಯೋದು ಕಷ್ಟನೇ ನೋಡ್ರಿ. ಈ ಹಣ್ಣನ್ನು ಮುಳ್ಳು ಇರ್ತಾವೆ ಎಲ್ಲ ಕಡೆ. ಸಕ್ಕತ್ ಗಟ್ಟಿ ಅಲ್ಲಮ್ಮ. ಹಣ್ಣಾಗೈತೆ ಇಲ್ಲ ಹೋಯ್ದಿನ ಎಲ್ಲಿ? ಹಣ್ಣಾಗೈತೆ. ನೋಡಮ್ಮ ಗಮ್ಮಂತ ಸ್ಮೆಲ್ಲು. ಹಿಂಗೆ ಕುಯ್ತಾರೆ ಇದನ್ನು. ನಂಗೆ ಹಿಂಗೆ ಕುಯ್ಯಕ್ಕೆ ಬರಲ್ಲ. ಈಗ ಹಿಂಗೆ ತೆಗಿಬೇಕು ಇದನ್ನ ಹಣ್ಣು. ಇದು ನಮಗೆ ಕುಯ್ಯಕ್ಕೆ ಬರಲ್ಲ. ಈಗ ತೂತು ತುಳ್ಕೊಳ್ತಲ್ಲ, ಅದೇನು ಮಾಡ್ಬೇಕು? ಅದು ಹಂಗೆ ಅದು. ನಾನು ಅದಕ್ಕೆ ಹೇಳಿದ್ ನಿನ್ನ ಪಪ್ಪ ಬರಲ್ ತಡಿ ಅವಾಗ ಕುಯ್ಕೊಡ್ತಾರೆ ಅಂತಂದ್ರೆ ನೀನು ಪುರ್ಸತಿಗೆ ಮಾಡೋಕೆ ರೆಡಿ ಇಲ್ಲ. ಏನ ಅಮ್ಮ ಕುಯ್ಯಮ್ಮ ಏನೂ ಆಗಲ್ಲ. ಬರಲ್ಲ ಏನ ಇದು ಕುಯ್ಯಕ್ಕೆ, ನಮ್ಗೆ ಆಗಲ್ಲ ಇದು ನಿಜವಾಗ್ಲೂ. ನಾನು ಹೇಳ್ತೀನಲ್ಲ, ನಮ್ಮ ಮಾತ ಕೇಳಲ್ಲ ನೋಡ್ರಿ ಹುಡುಗಿ. ಅವ್ರ ಅಪ್ಪಾಜಿ ಬಂದು ಕುಯ್ದು ಕೊಡ್ತಿದ್ರು ಚಂದಾಗ. ಇಲ್ತ ಚಂದಾಗಿ ಕಟ್ ಮಾಡ್ಕೊಂಡು ತಿಂದ್ರು ಹಣ್ಣೇ. ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಂಡು ತಿಂದ್ರು ಹಣ್ಣೆ. ಅಮ್ಮ ಇದು ಮುಳ್ಳು ಥರ ಇರ್ತೈತಿ ಇದು. ಅಲ್ಲೇ ಕಟ್ ಮಾಡ್ಸೊಂಬಂದ್ರೆ ಹಾಕಿತ್ತು. ತಿನ್ನೋರು ಬೇಕಲ್ಲ ಹಂಗೆ. ಆಮೇಲೆ ಒಂದು ಹಣ್ಣು ಪೂರ್ತಿ ಅವ್ರು ಹೆಂಗೆ ಕಟ್ ಮಾಡಿಕೊಡ್ತಾರೆ? ಕಟ್ ಮಾಡಿಕೊಟ್ರು ಅದು ಬರೋಷ್ಟಿಗೆ ಫ್ರೆಶ್ ಆಗಿರಲ್ಲ. ಇನ್ನು ತೆಗಿಬೇಕು ಅನ್ಸುತ್ತೆ. ಯಮ್ಮಿ ಯಮ್ಮಿ. ತಿನ್ನು. ಟೇಸ್ಟ್ ಮಾಡಿ ಚೆನ್ನಾಯ್ತಾ? ಚೆನ್ನಾಯ್ತು. ಬಟ್ ಹೀಟ್ ನೈನ ಇದು ಭಾರಿ. ಏನಾಗಲ್ತ? ತಿಂತು ಒಂದು ಸಾವಿರ ತಿಂದು ರೇಟ್ ಆಗಲ್ಲ. ಚೆನ್ನಾಯ್ತಾ? ಹಿಂಗೆ ಒಂದಿಷ್ಟು ಶೇಂಗಾ ಹುರಿತು ನೋಡ್ರಿ. ಬೆಳಿಗ್ಗೆ ರೈಸ್ ಕೂಗ್ಸೀನಿ. ರೈಸ್ ಐತಿ, ಒಂದಿಷ್ಟು ಶೇಂಗಾ ಹುರಿದು. ಸಕ್ಕತ್ತೈತೆ ಫ್ರೆಂಡ್ಸ್. ಸೀರೆ ತೊಗೊಂಬಂದಿನಿ, ನಾಳೆ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ಈಗ ಸ್ವಲ್ಪ ಕೆಲಸ ಐತೆ ನಂದು, ಕೆಲಸ ಮಾಡ್ಕೊತೀನಿ. ಕೆಲಸ ಮಾಡ್ಕೊಂಡು ಊಟ ಮಾಡಿ ಮುದ್ಕೊಳ್ಳೋದು. ಪಾಪ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ವಾಪಸ್.